ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ನೆನಪಾಗ್ತದೆ. ಆಚಾರ್ಯರು ಹೇಳುವಂತಹ ಒಂದು ಮೌಲಿಕವಾದ ವಿಷಯ ಏನು ಅಂದರೆ, ಜಗತ್ತಿಗೆ ಮಿಸ್ಗೈಡ್ ಮಾಡುವ, ಜಗತ್ತನ್ನು ಭೂಲ್ ಮಾಡುವಂತಹ ಜನ ಯಾರ್ಯಾರು ಹುಟ್ಟಿದ್ದಾರೆ ಅಂದಿನಿಂದ ಇಂದಿನವರೆಗೆ, ಅವರೆಲ್ಲರಲ್ಲೂ ಕೂಡ ಜಗತ್ತಿಗೆ ಒಂದಿಲ್ಲ ಒಂದು ಉಪಕಾರವನ್ನು ಮಾಡಲೇಬೇಕವರು. ಒಂದಿಲ್ಲ ಒಂದು ಉಪಕಾರವನ್ನು ಮಾಡಿದರೆ ಮಾತ್ರ ಅವರನ್ನು ಜನ ಫಾಲೋ ಮಾಡ್ತಾರೆ. ಆಗ ಅವರು ಮಿಸ್ಗೈಡ್ ಮಾಡುವುದಕ್ಕೆ ಅರ್ಥವಿದೆ. ಫಾಲೋನೇ ಮಾಡ್ತಿದ್ದಿಲ್ಲ ಅಂತಂದರೆ ಯಾರು ಮಿಸ್ಗೈಡ್ ಮಾಡಿ ಏನು ಪ್ರಯೋಜನವಾಗುತ್ತೆ? ಅರ್ಥವಾಯ್ತಾ? ಇದು ಬಹಳ ಮಹತ್ವದ ಮಾತು. ಯಾರು ಉಪಕಾರ ಮಾಡ್ತಾರೆ ಅಂತಂದ ಮಾತ್ರಕ್ಕೆ ಸಾಮಾನ್ಯವಾಗಿ ಅವರು ಎಂಥ ದೊಡ್ಡ ಉಪಕಾರ ಮಾಡ್ತಾರೆ ಅಂತ ಹೇಳಿ ನಾವು ಅವರ ಬೆನ್ನತ್ತಿ ಹೋಗುವಂಥದ್ದು ವಾಡಿಕೆ. ಆದರೆ ಅವರೇನು ಮಿಸ್ಗೈಡ್ ಮಾಡ್ತಾರೆ ಅಂತನ್ನುವ ಎಚ್ಚರ ನಮಗಿರುವುದಿಲ್ಲ. ಇದು ಸಮಾಜದಲ್ಲಿ ಅಂದಿನಿಂದ ನಡೆದು ಬಂದಿದೆ ಅಂತ ಆಚಾರ್ಯರು ತೋರಿಸಿಕೊಟ್ಟು. ನಾನು ಬಹಳ ಚಿಕ್ಕವ, ನನಗೆ ಕೇವಲ 13-14 ವರ್ಷಗಳು. 74ನೇ ಇಸ್ವಿ, 1900 ಕ್ರಿಸ್ತೀಶಕ 1974ನೇ ಇಸ್ವಿ. ಆವಾಗ ಹೈದರಾಬಾದಿನಲ್ಲಿ ಒಂದು ಉಪನ್ಯಾಸವಾಯಿತು ಆಚಾರ್ಯರದು. ತತ್ವಜ್ಞಾನ ಸಮ್ಮೇಳನವಾಗಿತ್ತು. ಆಗ ಉಪನ್ಯಾಸವಾಯಿತು ಆಚಾರ್ಯರದು. 1 ಗಂಟೆ 1.5 ಗಂಟೆ ಆಚಾರ್ಯರ ಉಪನ್ಯಾಸವಾಯಿತು. ಆಗ ಬುದ್ಧ ಈ ಪಶುಹಿಂಸೆಯಿಂದ ಸೋತು ಹೋದ ಸಾಕಾಗಿದ್ದಂತಹ ಜನರಿಗೆ ಅಹಿಂಸಾ ಅಂತನ್ನುವ ಧರ್ಮವನ್ನು ಹೇಳಿ, ಧ್ಯಾನವನ್ನು ಹೇಳಿ ಅವನು ಬೋಧನೆ ಮಾಡಿದ. ಹಾಗಾಗಿ ಬುದ್ಧನಿಂದ ಆದ ಲಾಭವನ್ನು ಪಡೆದು ಬುದ್ಧ ಹಾಗಾದರೆ ನಮ್ಮ ಉದ್ಧಾರಕ ಅಂತ ತಿಳಿದರು. ಹಾಗಾಗಿ ಅವನು ಉಪಕಾರವನ್ನು ಮಾಡಿದ್ದಕ್ಕೆ ಅವನು ಅಪಕಾರವನ್ನು ಮಾಡುವುದು ಸಾಧ್ಯವಾಯಿತು. ವಿಷ ಕೊಡ್ತೇನೆ ತಗೊಳ್ಳಿ ಅಂದರೆ ಯಾರೂ ತಗೊಳ್ಳೋದಿಲ್ಲ. ನಿನಗೆ ಜೇನುತುಪ್ಪ ಕೊಡ್ತೀನಿ ಅಂತ ಹೇಳಿ ವಿಷ ಬೆರೆಸಿ ಕೊಟ್ಟರೆ ತೋತ. ಹಾಗೆ ಬುದ್ಧರಿಂದ, ಜಿನನಿಂದ, ಮತ್ತೊಬ್ಬರಿಂದ, ಮುಗದೊಬ್ಬರಿಂದ ಅಂದಿನಿಂದ ನಡೆದು ಬಂದದ್ದು ಒಂದೇನೋ ಉಪಕಾರವಾಯಿತು ಅಂತ ಹೇಳಿ ವೇದಶಾಸ್ತ್ರಗಳೆಲ್ಲದರ ಸಂರಕ್ಷಣೆ ಆಗ್ತದಲ್ಲ. ಬುದ್ಧನಿಂದ ಆಗದೇ ಇದ್ದ, ಬುದ್ಧನಿಗೆ ವಿರುದ್ಧವಾಗಿ ನಮ್ಮ ವೇದಶಾಸ್ತ್ರ ಸಂರಕ್ಷಣೆ ಆಗತ್ತಲ್ಲ ಅಂತ ಹೇಳಿ ಕೆಲವು ಆಚಾರ್ಯರ ಬೆನ್ನತ್ತಿ ಹೋದಾಗ ಅವರು ನಮಗೆ ಏನೇನೋ ಮಾತುಗಳನ್ನು ಹೇಳಿಬಿಟ್ರು. ಜಗತ್ತೆಲ್ಲ ಸುಳ್ಳು ಗಿಳ್ಳು ಅಂತ ಹೇಳುವಂತಹ ಸಿದ್ಧಾಂತವನ್ನು ಖಂಡನ ಮಾಡಿ ಒಳ್ಳೆ ಸಿದ್ಧಾಂತವನ್ನು ಕೊಡ್ತಾರಲ್ಲ ಅಂತ ಹೇಳಿ ಬೆನ್ನತ್ತಿ ಹೋದರೆ ಇನ್ನೇನೋ ಹೇಳಿಬಿಟ್ರು ಅವರು ಆ ಆಚಾರ್ಯರು. ಸತಿ ಹೋಗಬಾರದು ಅಂತನ್ನುವಂತಹ ದೊಡ್ಡ ಉಪಕಾರವನ್ನು ಮಾಡಿದಂತೆ ತೋರಿಸಿ ಇನ್ನೇನೋ ಒಂದು ತಮ್ಮ ವಿಷಯಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು. ರಾಜಾ ರಾಮ್ ಮೋಹನ್ ರಾಯ್ ಅಲ್ಲಿಂದ ಆರಂಭ ಮಾಡಿಕೊಂಡು. ಇದು ಆಚಾರ್ಯರು ಹೇಳಿದ ಮಾತನ್ನು ನಾನು ಹೇಳ್ತಾ ಇದ್ದೀನಿ, ನನ್ನ ಸ್ವಂತವಲ್ಲ. ಹೇಳುವ ತಾತ್ಪರ್ಯ ಇನ್ನು ಬೇಕಾದಷ್ಟಿದೆ, ಮುಂದೆಲ್ಲ ಹೇಳೋದಿಲ್ಲ. ಅಂತೂ ಅಂದಿನಿಂದ ಇಂದಿನವರೆಗೆ, ಇಂದು ಅಂದರೆ ಇವತ್ತಿನವರೆಗೂ, ಇವತ್ತು ಅಂದರೆ ಇವತ್ತೇ, ನಿನ್ನೆ ಇವತ್ತು ವರೆಗೂ ಏನೋ ಉಪಕಾರ ಮಾಡಿದಂತೆ ತೋರಿಸಿದಂತಹ ಜನ ಅಪಕಾರ ಮಾಡುವುದಕ್ಕೆ ಸಮರ್ಥರಾಗ್ತಾರೆ. ಇಲ್ಲದ ಅಪಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗೆ ಬುದ್ಧ ತನ್ನಲ್ಲಿ ವಿಶ್ವಾಸವನ್ನು ಹುಟ್ಟಿಸಿಕೊಳ್ಳುವುದಕ್ಕಾಗಿ ಮಾಡಿದ್ದೇನೋ ಏನು ಮಾಡಿದ? ಚಕ್ರವನ್ನು ಕೆಳಗೆ ಹಾಕಿ ತಾನೇ ಮೇಲೆ ಕೂತ್ಕೊಂಡ. ಆಮೇಲೆ ಉಗ್ರವಾದ ಮಾತುಗಳಿಂದ ವೇದದ ಅಪ್ರಾಮಾಣ್ಯವನ್ನು, ಜಗತ್ತಿನ ಅಸತ್ಯತ್ವವನ್ನು, ಕ್ಷಣಿಕತ್ವವನ್ನು ಜಗತ್ತಿಗೆ ಹೇಳಿ ಭಾರೀ ಘೋರವಾದಂತಹ ಅಬದ್ಧ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ. ಆಮೇಲೆ ದಸ್ಸುಪ್ರಾಯರಾಗಿ ರಾಜರೆಲ್ಲರೂ ಆದಾಗ ಕಲಿಯುಗದೊಳಗೆ ಭಗವಂತ ಕಲ್ಕಿ ನಾಮಕನಾಗಿ ಅವತಾರ ಮಾಡಿ ಎಲ್ಲ ಜನರನ್ನು ಸಂಹಾರ ಮಾಡಿದ. ಭಗವಂತನ ಅನಂತ ರೂಪಗಳು, ಅದರಲ್ಲಿ ವಿವಾದವಿಲ್ಲ. ಈ ಎಲ್ಲ ರೂಪಗಳೇನಿವೆಯೋ ಇವೆಲ್ಲವೂ ಕೃಷ್ಣಸ್ತು ಭಗವಾನ್ ಸ್ವಯಂ, ಭಗವಾನ್ ಕೃಷ್ಣ ಏವ, ಸಾಕ್ಷಾತ್ ಭಗವಂತನೇ ಮೂಲರೂಪಿಯಾದ ಪರಮಾತ್ಮನೇ ಈ ಎಲ್ಲ ಅವತಾರಗಳಿಗೂ ಮೂಲರೂಪಕ್ಕೂ ಏನೂ ವ್ಯತ್ಯಾಸವಿಲ್ಲ. ಅಸುರರಿಂದ ಪೀಡಿತವಾದ ಜಗತ್ತನ್ನು ಸಂತೋಷಗೊಳಿಸುವುದಕ್ಕಾಗಿ ಭಗವಂತ ಆಗಾಗ ಅವತಾರ ಮಾಡ್ತಾನೆ. ಈ 23 ರೂಪಗಳು ಪೃಥುರಾಜನನ್ನು ಬಿಟ್ಟು ಅಥವಾ ಪೃಥುರಾಜನಲ್ಲಿ ಆವಿಷ್ಟವಾದ ರಾಜರಾಜೇಶ್ವರ ಎಂಬ ಭಗವಂತನ ರೂಪವನ್ನು ಹಿಡಿದರೆ 23 ರೂಪಗಳು ಒಂದು ಕಲಶದಲ್ಲಿ ನಾವು ಆವಾಹನೆ ಮಾಡಿದ್ದೇವೆ. ಇಲ್ಲಿ ಒಂದು ಕಲಶದಲ್ಲಿ ನಾವಿಲ್ಲಿ ಆವಾಹನೆ ಮಾಡಿದ್ದೇವೆ. ಯಾಕೆ ಅಂದರೆ ಹೇಳ್ತಾರೆ, ಜನ್ಮ ಗುಹ್ಯಂ ಭಗವತೋ ಯ ಏವಂ ಪ್ರಯತೋ ನರಃ ಸಾಯಂ ಪ್ರಾತರ್ಗೃಣನ್ ಭಕ್ತ್ಯ ದುಃಖದ್ ಗ್ರಾಮಾದ್ ವಿಮುಚ್ಯತೆ. ಈ 23 ಅವತಾರಗಳ ಕಥೆಯನ್ನು ನಾವು ಅವಶ್ಯವಾಗಿ ತಿಳಿಯಬೇಕು ಅಂತನ್ನುವುದಾಗಿ ಹೇಳ್ತಾರೆ. ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ ಮಾಯಾಗುಣೈರ್ವಿರಚಿತಂ ಮಹದಾದಿಭಿರಾತ್ಮನಿ. ಏತದ್ರೂಪಂ ಭಗವತೋ ಹ್ಯರೂಪಸ್ಯ ಚಿದಾತ್ಮನಃ. ಇದು ಮಾಯಾ ಅಂತನ್ನುವ ಶಬ್ದಕ್ಕೆ, ಮಾಯಾ ಎನ್ನುವ ಶಬ್ದಕ್ಕೆ ಅರ್ಥವೇನು ಅಂತಂದರೆ ಭಗವಂತನ ಇಚ್ಛೆ
ಹಾಗೂ ಜಡ ಪ್ರಕೃತಿ. ಆ ಜಡ ಪ್ರಕೃತಿಯಿಂದ ಹುಟ್ಟಿದಂತಹ ಏನೆಲ್ಲ ಮಹದಾದಿ ತತ್ವಗಳಿವೆ, ಆ ತತ್ವಗಳಿಂದ ನಿರ್ಮಾಣಗೊಂಡಂತಹ ಏನೆಲ್ಲ ಜಗತ್ತಿದೆ, ಆ ಎಲ್ಲ ಜಗತ್ತು ಕೂಡ ಭಗವಂತನ ಆರೋಪಿತ ರೂಪ ಎಂದು ಕರೆಯಬೇಕು. ಒಂದು ಭಾಗವತ ಶ್ಲೋಕವನ್ನು ತಾವೆಲ್ಲರೂ ಒಂದು ಭಾಗವತ ಶ್ಲೋಕವನ್ನಾದರೂ ಶ್ರವಣ ಮಾಡಬೇಕು. ನೀವೆಲ್ಲರೂ ಒಂದು ಭಾಗವತ ಶ್ಲೋಕವನ್ನಾದರೂ ನೋಡಿ ಅರ್ಥ ಮಾಡಿಕೊಂಡು, ಒಂದು ಭಾಗವತ ಶ್ಲೋಕನೂ ದಿವಸಕ್ಕೆ ಮುಗಿಬೇಕು ಅಂತ ನನಗೇನು ಆಗ್ರಹ ಇಲ್ಲ. ಯಾಕೆಂದರೆ ಕೆಲವು ಶ್ಲೋಕಗಳು, ಕೆಲವು ಅಂದರೆ ಸುಮಾರು 2,000-3,000 ಶ್ಲೋಕದಷ್ಟು 18,000ದಲ್ಲಿ ಒಂದು ದಿವಸದಲ್ಲಿ ಮುಗಿಯುವುದಿಲ್ಲ. 2-3 ದಿವಸವಾದರೂ ಬೇಕಾಗುತ್ತೆ. 2-3 ದಿವಸಗಳಲ್ಲಾದರೂ ಒಂದೊಂದು ಶ್ಲೋಕವನ್ನು ದೇವರ ಮುಂದೆ ಅನುವಾದ ಮಾಡಿ. ಕೇಳೋದಕ್ಕೆ ಯಾರೂ ಇರೋದಿಲ್ಲ. ಯಾಕಂದರೆ ಇಷ್ಟು ಗಾನವಾಗಿ ಹೇಳ್ತಾ ಇದ್ರು ಯಾರು ಕೇಳೋದಿಲ್ಲ. ಇವತ್ತು ನೀವೆಲ್ಲ ಕೂತಿದ್ದೀರಿ ಅಂದ್ರೇನು, ಕಣ್ಣು ಮುಚ್ಚಿದ್ದೀರಿ, ಕೂತಿದ್ದೀರಿ. ಕಣ್ಣು ತೆರೆದ್ರೆ ಕೂಡ್ಲಿಕ್ಕಾಗೋದಿಲ್ಲ. ಇದು ಕಠಿಣವಾದ ವಿಷಯ. ಹಾಗಾಗಿ ಯಾರು ಕೇಳೋದಕ್ಕಿರುವುದಿಲ್ಲ. ಆದ್ದರಿಂದ ಶಾಲಿಗ್ರಾಮದಲ್ಲಿ ದೇವರಿರ್ತಾನೆ ಅಂತ ಭಾಗವತವನ್ನು ನಿತ್ಯದಲ್ಲಿ ಶಾಲಿಗ್ರಾಮದ ಮುಂದೆ ಅನುವಾದ ಮಾಡು. ನಿತ್ಯದಲ್ಲಿ ನಾನು ಹೇಳಿದೆ, ನಾನು ಯಾವ ಸಂಕೋಚವೂ ಇಲ್ಲ. 3 ದಿನಗಳಿಗೆ ಒಂದು ಶ್ಲೋಕ, 4 ದಿನಗಳಿಗೆ ಒಂದು ಶ್ಲೋಕವಾದರೂ ಚಿಂತೆ ಇಲ್ಲ. ಆದರೆ ಶ್ಲೋಕವನ್ನು ಓದಿ ನೋಡಿ ಅರ್ಥ ಮಾಡಿಕೊಂಡು, ತುಂಬ ಕಠಿಣ. ಕೆಲವು ಶ್ಲೋಕಗಳು ತುಂಬ ಕಠಿಣ. ಕೆಲವದರಲ್ಲಂತೂ ವಿವಾದಗಳು, ಮತ್ತು ಟಿಪ್ಪಣಿಕಾರರಲ್ಲಿ ವಿವಾದಗಳು, ಈ ಗೊಂದಲಗಳಿವೆ. ಯಥಾ ನಭಸಿ ಮೇಘೌಘಾ ರೇಣುರುವ ಪಾರ್ಥಿವೋನಿಲೆ ಏವಂ ದ್ರಷ್ಟರಿ ದೃಶ್ಯತ್ವಂ ಆರೋಪಿತ ಬುದ್ಧಿಭಿ. ಅಂದರೆ ದೃಶ್ಯವಾದ ವಸ್ತು, ಜಗತ್ತು, ಜಡವಾದ ವಸ್ತು ಇದೆಲ್ಲವೂ ಕೂಡ ಆರೋಪಿತ ಅಂತೇನು ಹೇಳ್ತಾರೆ. ಇದರ ಅರ್ಥವೇನು ಅಂದರೆ ಜಡವಾದ ವಸ್ತುವಿನಲ್ಲಿ ಇರುವ ಧರ್ಮಗಳನ್ನು ದೇವರಲ್ಲಿ ಆರೋಪ ಮಾಡಿದ್ದಾರೆ. ಇದು ಮುಂದಿನ ನೋಡಿ. ನಾವೂ ಭಗವಂತನ ರೂಪವಂತ ಹೇಳ್ತಾರೆ. ಅತಃ ಪರಂ, ಈ ಜೀವ ಮತ್ತು ಇದು ಭಗವಂತನ ಅವತಾರಗಳು ಮತ್ಸ್ಯಾದಿ ರೂಪಗಳಿಗಿಂತಲೂ ಜಡವಸ್ತುಗಳಿಗಿಂತಲೂ ಪರಂ, ಬೇರೆಯಾದ. ಅದ್ಯಾವುದು ಅಂದರೆ ಅವ್ಯಕ್ತಂ. ತನ್ನ ಒಳಗಿರುವ ಆನಂದ, ಜ್ಞಾನ, ವೀರ್ಯ, ತೇಜಸ್ಸು, ಉತ್ಸಾಹ, ವಿನಯಾದಿ ಸದ್ಗುಣಗಳು ಅದ್ಯಾವುದೂ ಪ್ರಕಟವಾಗ್ತಾ ಇಲ್ಲ. ಎಲ್ಲ ಮೇಲೆ ಹಾಕಿದಂತಹ ಚೀಲ ಹೊದಿಸಿ 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 ಬಹಳ ತುಕ್ಕು ಹಿಡಿದು ಹೋಗಿದೆ ಎಲ್ಲ. ಅಂಥದ್ದು ಒಳಗಿರುವ ಜೀವ ಅದು ಪ್ರಕಟವಾಗಿಲ್ಲ. ಅವ್ಯಕ್ತಂ ಅವ್ಯೂಢ ಗುಣ ಬ್ರಹ್ಮಿತಂ. ಸತ್ವರಜಸ್ತಮೋ ಗುಣಗಳು ಇದಕ್ಕೆ ಸುತ್ತಲೂ ಇವೆ, ಅದು ಹೋಗ್ತಾ ಇಲ್ಲ. ಅನಾದಿ ಕಾಲದಿಂದಲೂ ಅನಪಗತ ಸತ್ವಾದಿ ಗುಣ. ಯಾಕೆ ಹೋಗಿಲ್ಲ? ಅದೃಷ್ಟಾಶ್ಯುತ ವಸ್ತುತ್ವ. ವಸ್ತು ಮೊನ್ನೆ ಕೇಳಿದ್ದೀನಿ ನಿನ್ನೆ. ವಸ್ತು ನಿತ್ಯ ಅಪ್ರತಿಹತನಾದ ಸರ್ವೋತ್ತಮ ಗುಣಪೂರ್ಣನಾದ ಭಗವಂತ. ಆ ಭಗವಂತನ ದರ್ಶನವಾಗಿಲ್ಲ. ಯಾಕೆ ದರ್ಶನವಾಗಿಲ್ಲ? ಶ್ರವಣ ಮನನ ನಿಧಿಧ್ಯಾಸನ ಮಾಡಿಲ್ಲ ನೀನು, ದರ್ಶನ ಆಗಿಲ್ಲ. ಅದರಲ್ಲಿ ಹೇಳೋದು ಅಲ್ವೇ? ಅಂದಮೇಲೆ ಭಗವಂತನ ಶ್ರವಣ ಮನನ ನಿಧಿಧ್ಯಾಸನ ಮಾಡದೇ ಇದ್ದದ್ದರಿಂದ ಭಗವಂತನ ದರ್ಶನವಾಗದೇ ಆಗಿಲ್ಲ. ಭಗವಂತನ ದರ್ಶನವಾಗದೇ ಇದ್ದದ್ದರಿಂದ ಈ ಸತ್ವರಜಸ್ತಮೋ ಗುಣಗಳು ಹೋಗಿಲ್ಲ. ಸತ್ವರಜಸ್ತಮೋ ಗುಣಗಳು ಹೋಗದೇ ಇದ್ದದ್ದರಿಂದ ಒಳಗಿರುವ ರೂಪ ಪ್ರಕಟವಾಗಿಲ್ಲ. ಒಳಗಿರುವ ಗುಣಗಳು ಪ್ರಕಟವಾಗದೇ ಇದ್ದದ್ದರಿಂದ ಪುನರ್ಭವ, ಮತ್ತೆ 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 ಹುಟ್ಟಿ ಬರ್ತಾನೆ, ಹುಟ್ಟಿ ಸಾಯ್ತಾನೆ, ಸತ್ತು ಹುಟ್ಟುತ್ತಾನೆ. ಅವನೇ ಜೀವ. ಅತಃ ಪರಂ ಯದವ್ಯಕ್ತಂ ಅವ್ಯೂಢ ಗುಣಬ್ರಹ್ಮಿತಂ ಅದೃಷ್ಟಾಶ್ಯುತ ವಸ್ತುತ್ವಾತ್ ಸ ಜೀವ ಯಃ ಪುನರ್ಭವ. ಮತ್ತೆ ಮತ್ತೆ ಹುಟ್ಟುವಂಥವನು ಯಾರೋ ಅವನು ಜೀವ, ಅವನು ಬೇರೆ, ಈ ದೇವರಿಂದ ಬೇರೆ ಅವನು. ಯತ್ರೇ ಮೇ ಸದಸದ್ರೂಪೇ ಪ್ರತಿಸಿದ್ಧೇ ಸ್ವಸಂವಿದ ಅವಿದ್ಯೆಯ ಆತ್ಮನಿಕೃತೆ ಇತಿಯದ್ ಬ್ರಹ್ಮದರ್ಶನ. ಬ್ರಹ್ಮಜ್ಞಾನ ಅಂದರೆ ಏನು ಅಂತಂದರೆ ಯತ್ರೇ ಮೇ ಸದಸದ್ರೂಪೇ ಪ್ರತಿಸಿದ್ಧೆ ಸ್ವಸಂವಿದ. ಬ್ರಹ್ಮ, ಈಗ ನಾವು ಮುಕ್ತರಾಗೋದು ಹೇಗೆ? ದೇವರನ್ನು ಗುಣಪೂರ್ಣ ಅಂತ ತಿಳಿದು. ದೇವರು ಮುಕ್ತನಾಗಿದ್ದಾನೋ ಇಲ್ವೋ? ಆಗಿದ್ದಾನೆ. ಏನಂತ ತಿಳಿದು ಮುಕ್ತನಾದ ಅಂದರೆ ದೇವರು ತನ್ನನ್ನು ತಾನು ನಿತ್ಯದಲ್ಲೂ ಗುಣಪೂರ್ಣ ಎಂದು ತಿಳಿದಿದ್ದಕ್ಕಾಗಿ ಭಗವಂತ ಮುಕ್ತನಾಗಿದ್ದಾನೆ. ಬೃಹದಾರಣ್ಯಕೋಪನಿಷತ್ತು ಹೇಳ್ತದೆ, ತದಾತ್ಮ ನಮೇವ ಅವೇತ್ ಅಹಂ ಬ್ರಹ್ಮಾಸ್ಮಿ. ತನ್ನನ್ನು ತಾನು ಗುಣಪೂರ್ಣ ಎಂಬುದಾಗಿ ತಿಳಿದಿದ್ದಕ್ಕಾಗಿ ಭಗವಂತ ನಿತ್ಯ ಮುಕ್ತನಾದ. ಅನಾದಿ ಕಾಲದಿಂದ ತಿಳಿದ, ಅನಾದಿ ಕಾಲದಿಂದ ಮುಕ್ತನಾದ ಅಂತ ಹೇಳ್ತಾರೆ. ಹಾಗೆ ಸ್ವಸಂವಿದ, ತನ್ನನ್ನು ತಾನು ಗುಣಪೂರ್ಣ ಎಂದು ತಿಳಿದಿದ್ದಕ್ಕಾಗಿ ದೇವರು ಮುಕ್ತನಾದ. ಇದನ್ನು ಹೇಳಿದರೆ ದೇವರು ಹಾಗಾದರೆ ತನ್ನನ್ನು ತಾನು ತಿಳಿದಿದ್ದಕ್ಕಾಗಿ ಮುಕ್ತನಾಗ್ತಾನೆ ಅಂತ ಅನ್ನೋದು ಯಾಕೋ ವಾಗತ್ಯ ಅಂತ ಅನ್ನಿಸ್ತದೆ. ಇದೇನೋ
ಜಚನೈರಹ ಅಂತಂತಾರೆ. ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ಏನು ಸರಿ ಹೋಗೋದು? ಶಾಸ್ತ್ರ ಹೇಳಿದೆ, ಶಾಸ್ತ್ರ ಹೇಳಿದ್ರ ಮೇಲೆ ನಿಮ್ದೇನು ತಲೆಗೆ ಸರಿ ಹೋಗೋದು? ಸರಿ ಹೋಗಲೇಬೇಕು. ಭಗವಂತ ತನ್ನನ್ನು ತಾನು ಸರ್ವೋತ್ತಮ ಗುಣಪೂರ್ಣ ಎಂಬುದಾಗಿ ತಿಳಿದದ್ದಕ್ಕಾಗಿ ಪರಮಾತ್ಮ ನಿತ್ಯ ಮುಕ್ತನಾಗಿದ್ದಾನೆ. ಅಂದರೆ ನಿತ್ಯ ಮುಕ್ತತ್ವೇನ ದೇವರನ್ನು ತಿಳಿಯಬೇಕು. ಇದೇ ಬ್ರಹ್ಮದರ್ಶನ. ಎರಡನೇದಾಗಿ ಅವಿದ್ಯೆಯ ಆತ್ಮನಿಕೃತೆ. ತನ್ನ ಇಚ್ಛೆಯಿಂದ ತನ್ನ ಅಜ್ಞಾನದಿಂದಾಗಿ ಜಗತ್ತಿನಲ್ಲಿರುವ ಜೀವರಾಶಿಗಳಿಗೆ ಇವೆರಡನ್ನು ಕೊಟ್ಟಿದ್ದಾನೆ. ಏನನ್ನ? ಸದಸದ್ರೂಪೇ. ಏನು ಸದಸದ್ರೂಪ? ಸದ್ರೂಪ ಎಂದರೆ ಸ್ಥೂಲ ದೇಹ, ಅಸದ್ರೂಪ ಎಂದರೆ ಸೂಕ್ಷ್ಮ ದೇಹ. ಅದೆರಡೂ ಹಿಂದಿನ ಶ್ಲೋಕದಲ್ಲಿ ಬಂದಿದೆ. ಎಲ್ಲಿ? ಅವ್ಯೂಢ ಗುಣಬ್ರಹ್ಮಿತಂ ಅಂದ್ರೇನು? ಲಿಂಗದೇಹ. ಸತ್ವರಜಸ್ತಮೋ ಗುಣಾತ್ಮಕವಾದ ಲಿಂಗದೇಹವು ಪುನರ್ಭವ ಅಂದರೆ ಸ್ಥೂಲ ದೇಹ. ಅದೆರಡೂ ಕೂಡ ಜೀವನಿಗೆ ಇದೆ, ತನಗೆ ಪರಮಾತ್ಮನಿಗಿಲ್ಲ. ಹಾಗಾಗಿ ಆ ಸ್ಥೂಲ ಸೂಕ್ಷ್ಮ ದೇಹಗಳೆರಡನ್ನೂ ಕೂಡ ಕಳೆದುಕೊಂಡ, ದೂರ ಮಾಡಿದ ದೇವರು ನಿತ್ಯ ಮುಕ್ತನಾದವನು. ಜೀವರಾಶಿಗಳಿಗೆ ತನ್ನ ಅಜ್ಞಾನದ ನಿಮಿತ್ತದಿಂದಾಗಿ ಕೊಟ್ಟವನು. ಯದ್ದೇಶ ಉಪರತಾ ದೈವಿ ಮಾಯಾ ವೈಶಾರದೀಮತಿ ಸಂಪನ್ನ ಏವೇತಿ ವಿದುಹು ಮಹಿಂ ನಿಸ್ವೇ ಮಹೀಯತೆ. ತುಂಬ ಕಷ್ಟ. ನಾನಾ ವಿಧವಾದಂತಹ ಚಿಂತನವನ್ನು ಮಾಡಿದಾಗ ಇದೆಲ್ಲ ಮಾತು. ಯದ್ದೇಶ ಉಪರತಾ ದೇವಿ, ಈ ತಮೋಗುಣಾಭಿಮಾನಿನಿಯಾಗಿರುವಂತಹ ಜಡ ಪ್ರಕೃತಿಯ ದೇವತೆ ಏನಿದ್ದಾಳಲ್ಲ ದುರ್ಗಾ, ಆ ದುರ್ಗಾದೇವಿ ತಾನು ನಿಶ್ಚಯ ಮಾಡಬೇಕು, ಉಪರತಳಾಗಬೇಕು. ಏನಂತ ಉಪರತಳಾಗಬೇಕು? ಉಪರತಳಾಗೋದು ಅಂದರೆ ಮಲಗೋದು ಅಂತ ಅರ್ಥ ಅಲ್ಲ. ಉಪರತಳಾಗೋದು ಅಂದರೆ ತಾನು ಇನ್ನು ಮೇಲೆ ಈ ಜೀವನಿಗೆ ಬಂಧವನ್ನು ನಾನು ಮಾಡಿಕೊಡುವುದಿಲ್ಲ ಎಂದಾಗಿ ಅಂದುಕೊಳ್ಳಬೇಕು. ಅದು ಯಾವಾಗ ಸಾಧ್ಯ ಅಂದರೆ ವೈಶಾರದೀಮತಿ. ಆ ಮಾಯಾಕ್ಕೆ ಅಭಿಮಾನಿನಿಯಾಗಿರುವಂತಹ ದುರ್ಗಾದೇವಿ ಅವಳು ವೈಶಾರದೀಮತಿ, ಅರ್ಥಾತ್ ಭಗವಂತನ ವಿಷಯಕವಾದ ಚಿತ್ತವೃತ್ತಿಯಾಗಿ ಯಾವಾಗ ಮನಸ್ಸಿನಲ್ಲಿ ಪ್ರಕಟಳಾಗ್ತಾಳೋ ಆಗ ನಮಗೆ ಅಜ್ಞಾನ ಹೋಯಿತು, ಜ್ಞಾನ ಬಂತು. ಆಗ ದುರ್ಗಾದೇವಿ ನಮ್ಮಲ್ಲಿ ಜ್ಞಾನವನ್ನು ತಂದು ನಿಮಿತ್ತ ಮಾಡಿಕೊಟ್ಟು ನಮ್ಮೆಲ್ಲ ಅಜ್ಞಾನವನ್ನು ಕಳೆದು ಮೋಕ್ಷವನ್ನು ಕೊಡ್ತಾಳೆ. ಹೀಗೆ ಭಗವಂತನ ಜನ್ಮಕರ್ಮಗಳನ್ನು ಯಾರು ತಿಳಿತಾರೆ ಅವರು ಪರಮಾತ್ಮನಿಂದ ವಿಶೇಷವಾಗಿ ಮೋಕ್ಷವನ್ನು ಹೊಂದುತ್ತಾರೆ. ನಚಾಸ್ಯ ಕಶ್ಚಿನ್ ನಿಪುಣಂ ವಿಧಾತು ಅವೈತಿ ಜಂತು ಮನೀಷ ಊತಿಂ ನಾಮಾನಿ ರೂಪಾಣಿ ವಚೋ ಮನೋವಚೋಭಿ ಸಂತನ್ವತೋ ನಟಚರ್ಯಾಮಿ ವಜ್ಞ. ಪರಮಾತ್ಮ ಏನು ರೂಪವನ್ನು ತಾಳ್ತಾನೆ, ಏನು ಕರ್ಮವನ್ನು ಮಾಡ್ತಾನೆ, ಯಾಕೆ ಮಾಡ್ತಾನೆ, ಅದು ಏನು ಉದ್ದೇಶ, ಏನು ಗೊತ್ತಾಗೋದಿಲ್ಲ. ಏನು ಗೊತ್ತಾಗೋದು. ಮೇಲ್ ನೋಡುವುದಕ್ಕೆ ಏನೋ ಭಗವಂತ ಮತ್ಸ್ಯ ರೂಪದಿಂದ ಬಂದ, ನಾವು ಹಡಗನ್ನು ಹಿಡಿದುಕೊಂಡು ಸುತ್ತಲೂ ತಿರುಗಿದ, ವೈವಸ್ವತ ಮನುವಿಗೆ ಉಪದೇಶವನ್ನು ಮಾಡಿದ, ಬೀಜಗಳನ್ನು ಸಂರಕ್ಷಿಸಿದ, ಋಷಿಗಳನ್ನು ತಂದುಕೊಟ್ಟ, ಮುಗಿದೋಯ್ತು. ಯಾಕೆ ಅನ್ನುವುದು ಅರ್ಥವಾಗುವುದಿಲ್ಲ. ಹೀಗೆ ಒಂದೊಂದು ಅವತಾರದಲ್ಲಿ ಭಗವಂತ ಮಾಡಿದ ಅನಂತಾನಂತ ಕರ್ಮಗಳೇನಿವೆ ಅವುಗಳ ಯಾವುದರ ಮಹತ್ವವೂ ನಮಗೆ ತಿಳಿಯುವುದಿಲ್ಲ. ಅಂಥ ವಿಚಿತ್ರವಾದದ್ದು. ಹಾಗಾದರೆ ಯಾರಿಗೆ ತಿಳಿದೀತು? ಅಮಾಯಯ ಸಂತತಯ ಅನವೃತ್ಯ, ಕಪಟವಿಲ್ಲದೆ ಭಗವಂತನ ಸೇವೆಯನ್ನು ಮಾಡಬೇಕು. ಆ ಸೇವೆಯನ್ನು ಕೂಡ ಸಂತತವಾಗಿ ಮಾಡಬೇಕು. ಇವತ್ತು ಮಾಡಿದೆ ನಾಳೆ ಬಿಟ್ಟೆ ಆಗತಕ್ಕದ್ದಲ್ಲ. ನಾವು ಯಾವ ಸೇವೆಯನ್ನು ಮಾಡಿದರೂ ಕೂಡ ನಿರಂತರವಾಗಿ ಮಾಡಿದರೆ ಆ ಸೇವೆಗೆ ಫಲವಿದೆ. ನಾನೆಷ್ಟೋ ಜನರಿಗೆ ಹೇಳ್ತೇನೆ, ತಮ್ಮೆಲ್ಲರಿಗೂ ಇದನ್ನು ವಿಜ್ಞಾಪನೆ ಮಾಡ್ತೇನೆ. ನಮ್ಮ ವಿದ್ಯಾಪೀಠಕ್ಕೆ ಬರುವ ಅಥವಾ ಬಾರದಿರುವ ಎಲ್ಲ ಜನರಿಗೆ ಹೇಳುವುದುಂಟು. ನಿಯಮಬದ್ಧವಾಗಿ ಯಾರು ಹತ್ತಿರದಲ್ಲಿದ್ದೀರಿ ಅವರು ನಿತ್ಯದಲ್ಲಿ ಬಂದು ಭಗವಂತನ ದರ್ಶನವನ್ನು ತೆಗೆದುಕೊಂಡು ಹೋಗಿ. ದೂರದಲ್ಲಿದ್ದೀರಿ ಅವರು ವಾರಕ್ಕೆ ಒಂದು ಬಾರಿಯಾದರೂ ಬಂದು ಭಗವಂತನ ದರ್ಶನವನ್ನು ತೆಗೆದುಕೊಂಡು ಹೋಗಿ. ಆ ನಿಯಮದಿಂದ ಭಕ್ತಿಯಿಂದ ಭಗವಂತ ಪ್ರಸನ್ನನಾಗಿ ನಿಮ್ಮೆಲ್ಲ ಇಷ್ಟಾರ್ಥ ಪೂರ್ಣ ಮಾಡ್ತಾರೆ. ಅನುಭವ ಇದೆ. ಆ ಹಠ ಬೇಕು, ಆ ನಿಯಮ ಬೇಕು. ಸವೇದ ಧಾತು ಪದವಿಂ ಪರಸ್ಯ ದುರಂತ ವೀರ್ಯಸ್ಯ ರಥಂಗಪಾಣೇ. ಆ ಭಗವಂತನ ಮಹಿಮೆಯನ್ನು ಯಾರು ತಿಳಿದಾರು, ಸಂತತವಾಗಿ ಯಾರು ಸೇವೆಯನ್ನು ಮಾಡ್ತಾರೋ, ಅಮಾಯೆಯ ಕಪಟವಿಲ್ಲದೆ ಮೋಸವಿಲ್ಲದೆ ಯಾರು ಸೇವೆಯನ್ನು ಮಾಡ್ತಾರೋ ಅಂಥವರಿಗೆ ಮಾತ್ರ ಭಗವಂತನ ಭಕ್ತಿ ಜ್ಞಾನ ಬಂದು ಉದ್ಧಾರವಾಗ್ತದೆ. ಆ ಭಗವಂತನನ್ನು ಆತ್ಮಭಾವ ಸರ್ವೋತ್ತಮ ಎಂಬುದಾಗಿ ತಿಳಿಬೇಕು, ಸರ್ವಸ್ವಾಮಿ ಎಂಬುದಾಗಿ ತಿಳಿಬೇಕು ಎಂಬುದಾಗಿ ಉತ್ತಮವಾದ ಧರ್ಮ ಏನು ಅಂತನ್ನುವುದನ್ನು ಹೇಳಿ, ಅವತಾರಗಳೇನು ಅಂತನ್ನುವುದನ್ನು ಹೇಳಿ, ಮೂಲ ರೂಪವನ್ನು ಸಂಕ್ಷೇಪವಾಗಿ ಹೇಳಿ, ಎಲ್ಲ ಕರ್ಮವನ್ನು ಹೇಳಿದಂತೆ ಮಾಡಿ ಧರ್ಮ ಕಂ ಶರಣಂ ಗತಃ ಅಂತನ್ನುವ ಕೊನೆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಧರ್ಮ ಯಾರಿಗೆ ಶರಣ ಹೋಯಿತು ಅಂತನ್ನುವ ಪ್ರಶ್ನೆ.
ಆ ಪ್ರಶ್ನೆಗೆ ಉತ್ತರವೇನು ಅಂತಂದರೆ, ಧರ್ಮ ಅದೇ ಕೃಷ್ಣನೇ ವೇದವ್ಯಾಸನಾಗಿದ್ದ. ಆ ವೇದವ್ಯಾಸನಿಗೆ ಶರಣು ಹೋಯಿತು. ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿದರು. ಭಾಗವತದ ರಚನೆ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಿದರು. ಇಷ್ಟು ಒಟ್ಟಿಗೆ ತಾತ್ಪರ್ಯ ಈ ಶ್ಲೋಕಕ್ಕೆ. ಗೊತ್ತಾಗುವುದಿಲ್ಲ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಭಗವಾನ್ ಚಕಾರ ಭಗವಾನ್ ಋಷಿ ಧರ್ಮಕ್ಕಂ ಶರಣಂ ಗತಃ ಇತ್ಯಸ್ಯ ತಮೇವ ವ್ಯಾಸರೂಪಿಣಂ. ತಮೇವ ಅಂದರೆ ಆ ಕೃಷ್ಣಮೇವ. ದ್ವಾಪರ ಯುಗದಲ್ಲಿ ಧರ್ಮವನ್ನು ಯಾವ ಕೃಷ್ಣ ಕಾಪಾಡಿದ್ದನೋ ರಕ್ಷಿಸಿದ್ದನೋ ಅದೇ ಕೃಷ್ಣ ಈಗ ವೇದವ್ಯಾಸನಾಗಿ ಅವತಾರ ಮಾಡಿ ಭಾಗವತವನ್ನು ರಚನೆ ಮಾಡಿದ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ವ್ಯಾಸರೂಪಿಣಂ ಶರಣಂ ಜಗಾಮ ಪರಿಹಾರ ಉಚ್ಯತೆ. ಏನಂತ ಹೇಳ್ತಾ ಇದ್ದಾರೆ, ಇದಂ ಭಾಗವತಂ ಇತ್ಯಾದಿನ. ಇಲ್ಲೇನು ಹೇಳಿದರು? ವೇದವ್ಯಾಸ ದೇವರು ಶರಣ ಹೋಗಿದ್ದಾರೆ ಅಂತೆಲ್ಲ ಹೇಳಿದೆ. ವೇದವ್ಯಾಸ ದೇವರು ಭಾಗವತವನ್ನು ಬರೆದಿದ್ದಾರೆ ಅಂತ ಹೇಳಿದ್ದಾರೆ. ನಿಜ. ಕೃಷ್ಣ ಅಲ್ಲಲ್ಲಿ ಧರ್ಮವನ್ನು ಮಾಡಿಸಿ ಧರ್ಮವನ್ನು ರಕ್ಷಣೆ ಮಾಡಿದರೆ ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಿ, ಭಾಗವತ ಗ್ರಂಥವನ್ನು ರಚನೆ ಮಾಡಿದಾಗ ಕೋಟಿ ಕೋಟಿ ಜನ ಸದ್ಭಕ್ತರು, ಸಜ್ಜನರು, ಸಾತ್ವಿಕರು ಶುದ್ಧವಾದ ಧರ್ಮವನ್ನು ಆಚರಣೆ ಮಾಡಿ ನಿಷ್ಕಾಮವಾದ ಈಶ್ವರಾರ್ಪಿತವಾದ ಧರ್ಮವನ್ನು ಮಾಡಿ ಉದ್ಧಾರ ಮಾಡಿಕೊಂಡರು. ಆದ್ದರಿಂದ ಧರ್ಮದ ರಕ್ಷಣೆಯನ್ನು ಕೃಷ್ಣ ತನ್ನ ಕರ್ಮಗಳಿಂದ ಮಾಡಿದ. ವೇದವ್ಯಾಸ ದೇವರು ಭಾಗವತವನ್ನು ರಚನೆ ಮಾಡಿ ವಿಧಿಯನ್ನು ಮಾಡಿ ಸಜ್ಜನರಿಂದ ಪಾಲನ ಮಾಡಿಸಿದ್ದಾರೆ. ಈ ಉತ್ತಮವಾಗಿರುವಂತಹ ಏನು ಗ್ರಂಥವಿದೆಯೋ ಅದನ್ನು ಶ್ರೇಷ್ಠವಾದದ್ದು ಧನ್ಯಂ ಸ್ವಸ್ಥಯನಂ ಪರಮಮಂಗಲಪ್ರದವಾಗಿರುವಂಥದ್ದು. ಅಂಥ ಈ ಭಾಗವತವನ್ನು ತನ್ನ ಮಗನಾದ ಶುಕಾಚಾರ್ಯರಿಗೆ ಮೊದಲು ಉಪದೇಶ ಮಾಡ್ತಾರೆ. ಸರ್ವವೇದ ಇತಿಹಾಸಗಳ ಸಾರ ಇದನ್ನು ಉಪದೇಶ ಮಾಡಿದರು. ಆ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಗಂಗಾ ನದಿಯ ದಂಡೆಯ ಮೇಲೆ ಪ್ರಾಯೋಪವೇಶಕ್ಕೆ ಕುಳಿತಂತಹ ಪರೀಕ್ಷಿದ್ರಾಜನಿಗೆ ಉಪದೇಶ ಮಾಡ್ತಾರೆ. ಎಂಥ ಅದ್ಭುತ! ಪ್ರಾಯ ಅಂದ್ರೇನು? ಸಾಯೋವರೆಗೆ ಉಪವಾಸ. ಅದಕ್ಕಾಗಿ ಉಪವೇಶ, ಕೂತ್ಕೊಳ್ಳೋದು, ಅದು ಪ್ರಾಯೋಪವೇಶ. ಆ ವಿಧವಾದಂತಹ ಪ್ರಾಯೋಪವೇಶವನ್ನು ಮಾಡಿ ಅಲ್ಲಿ ಕೂತ್ಕೊಂಡಿದ್ದಾನೆ. ಆಗ ಪರೀಕ್ಷಿದ್ರಾಜನಿಗೆ ಶುಕಾಚಾರ್ಯರು ಯಾವಾಗ ಹೇಳೋದಕ್ಕೆ ಬಂದರೋ ಆಗ ನಾನೂ ಹೋಗಿದ್ದೆ. ಅಲ್ಲಿ ನಾನು ಹೋಗಿದ್ದೆ, ಅವರು ಹೇಳಿದ್ದನ್ನೆಲ್ಲ ಕೇಳಿದ್ದನ್ನು ನಾನು ನಿಮಗೆ ತಿಳಿಸ್ತೇನೆ. 3 ಗಂಟೆ ಯಾರಾದರೂ ಉಪನ್ಯಾಸ ಹೇಳಿದರೆ ಅದನ್ನು ಪೂರ್ಣ ನೀವು ವರ್ಬ್ಯಾಟಿಮ್ ನೀವು ಅನುವಾದ ಮಾಡ್ತೀರಾ? ಸಾಧ್ಯವಾ? ಇಲ್ಲ. ಅದಕ್ಕಾಗಿ ನಮ್ಮನ್ನು ಕರೆದದ್ದು ಸುಮಂದಮತಯ. ಆದರೆ ಆ ಸೂತಾಚಾರ್ಯರು ಅವತ್ತಿನ ದಿವಸ ಶುಕಾಚಾರ್ಯರು ಪರೀಕ್ಷಿದ್ರಾಜನಿಗೆ ಉಪದೇಶ ಮಾಡ್ತಾ ಇರುವಾಗ ಕಿವಿಯಾರೆ ಕೇಳಿದ್ದು, ಗ್ರಂಥ ಇಲ್ಲ, ಕಿವಿಯಾರೆ ಕೇಳಿದಂತಹ ಭಾಗವತವನ್ನು ಇಡಿಯಾಗಿ ನೆನಪಿಟ್ಕೊಂಡು ವರ್ಬ್ಯಾಟಿಮ್ ಶಬ್ದಶಃ ಅದನ್ನು ಅನುವಾದ ಮಾಡುವಂತಹ ಮಹಾಸಾಮರ್ಥ್ಯ ಮಹಾಮೇಧಾವಿಗಳವರು. 18,000 ಶ್ಲೋಕಗಳನ್ನು ಅನುವಾದ ಮಾಡಬೇಕಾದ್ರೆ ಏನು ಜ್ಞಾನ ಇರಬೇಕು ಅವರಿಗೆ, ಸೂತಾಚಾರ್ಯರು. ಹಾಗಾಗಿ ಅಹಂಚ ಅಧ್ಯಗಮಂ ತತ್ರ ನಿವಿಷ್ಟಸ್ತದನುಗ್ರಹ, ಅವರು ಅನುಗ್ರಹವನ್ನು ಮಾಡಿದರು. ಆದ್ದರಿಂದ ಒಳಗೋದೆ, ಕೂತ್ಕೊಂಡೆ, ನನ್ನ ಸ್ಥಾನದಲ್ಲಿ ನಾನು ಕೂತ್ಕೊಂಡೆ, ನನಗೆ ಯೋಗ್ಯವಾದ ಸ್ಥಾನದಲ್ಲಿ ಕೂತ್ಕೊಂಡೆ. ಆಗ ಅವರು ನನಗೆ ಉಪದೇಶ ಮಾಡಿದರು, ಅದನ್ನು ನಾನು ಕೇಳಿದೆ.